ಇದನ್ನ ತಿಳ್ಕೊಳ್ಳೋದೇ ನೀವೇನಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬಿಟ್ರೆ ನೀವು ಪಕ್ಕಾ ಮೋಸವಾಗೋದಂತೂ ಕನ್ಫರ್ಮ್. ಎಸ್, ಪ್ರಾಪರ್ಟೀಸ್ ಗಳಲ್ಲಿ 2 ಕ್ಯಾಟಗರೀಸ್ ಬರುತ್ತೆ. ಒಂದು ಪಿತ್ರಾರ್ಜಿತ ಪ್ರಾಪರ್ಟೀಸ್ ಅಂಡ್ ಅನದರ್ ಒನ್ ಈಸ್ ಸ್ವಯಾರ್ಜಿತ ಪ್ರಾಪರ್ಟೀಸ್. ಪಿತ್ರಾರ್ಜಿತ ಪ್ರಾಪರ್ಟೀಸ್ ಅಂದ್ರೆ ನೇಮ್ ಅಲ್ಲಿ ಇಂಡಿಕೇಟ್ ಮಾಡುತ್ತೆ ಪಿತ್ರ ಅಂದ್ರೆ ನಿಮ್ಮ ತಾತನಿಂದ ನಿಮ್ಮ ತಂದೆಗೆ, ನಿಮ್ಮ ತಂದೆಯಿಂದ ನಿಮಗೆ ಈ ತರ ಲಿಂಕ್ ಟು ಲಿಂಕ್, ಜನರೇಷನ್ ಟು ಜನರೇಷನ್ ಎಕ್ಸ್ಚೇಂಜ್ ಆಗಿ ಡಿವೈಡ್ ಆಗಿ ಸೆಲ್ಫ್ ಅಕ್ವೈರ್ಡ್ ಆಗಿದ್ರೆ ಇದನ್ನ ಪಿತ್ರಾರ್ಜಿತ ಪ್ರಾಪರ್ಟೀಸ್ ಅಂತ ಕರೀತೇವೆ ಅಥವಾ ಪಿತ್ರಾರ್ಜಿತ ಆಸ್ತಿ ಅಂತ ಕರೀತೇವೆ. ನಿಮ್ಮ ಫ್ಯಾಮಿಲಿ ಟ್ರೀಯಲ್ಲಿರುವ ಎಲ್ಲಾ ಸದಸ್ಯರಿಗೂ ಭಾಗ ಆಗಿ ನಿಮಗೆ ನಿಮ್ಮ ಶೇರ್ ಡಿವೈಡ್ ಆಗಿ ಬಂದಿದ್ರೆ ಮಾತ್ರ ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡಬಹುದು. ಸ್ವಯಾರ್ಜಿತ ಪ್ರಾಪರ್ಟೀಸ್ ಅಂತಂದ್ರೆ ತನ್ನ ಸ್ವಂತ ದುಡಿಮೆಯಿಂದ ಸಂಪಾದನೆ ಮಾಡಿ ಪರ್ಚೇಸ್ ಮಾಡಿರೋ ಆಸ್ತಿಯನ್ನ ಸ್ವಯಾರ್ಜಿತ ಪ್ರಾಪರ್ಟೀಸ್ ಅಂತ ಕರಿತೇವೆ. ಈ ತರ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿಗಳನ್ನ ಯಾರು ಬೇಕಾದ್ರೂ ಮಾರಾಟ ಮಾಡಬಹುದು. ಇದರಲ್ಲಿ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ತಾಯಿ ತಂದೆ ಹೆಂಡತಿ ಆಗಿರ್ಬೋದು, ಯಾರು ಕೂಡ ಯಾವುದೇ ತರ ರೈಟ್ಸ್ ಇರಲ್ಲ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರು ಏನಾದ್ರು ಪ್ರಾಪರ್ಟಿ ತಗೋತಿದ್ರೆ ಅವ್ರಿಗೆ ಈ ವಿಡಿಯೋನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ. ಹಾಗೆ ನಮ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.